ಹೆಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕರ್ನಾಟಕದ ಕಲ್ಚರನ್ನು ಎತ್ತಿ ತೋರಿಸುವಂಥ ಜಾನಪದ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದರದ್ದು ಡೀಟೇಲ್ಸ್ ನೋಡೋದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೋಗೋಣ. ಇಲ್ಲಿ ಎಂಟ್ರಿ ಫೀ ಬಂದುಬಿಟ್ಟು ಅಡಲ್ಟ್ಸ್ಗೆ 50 ರುಪೀಸ್, ಚಿಲ್ಡ್ರನ್ಸ್ ಅಬೌವ್ 5 ಇಯರ್ಸ್ 20 ರುಪೀಸ್. ಇಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ದು ಕಲ್ಚರ್ಸ್ ಎಲ್ಲ ಇದೆ. ಇದ್ರ ಫೌಂಡರ್ ಯಾರಪ್ಪ ಅಂತ ಅನ್ಕೊತಾ ಇದ್ದೀರಾ? ಅವರು ಎಲ್ ನಾಗೇಗೌಡರು. ಅವರು ಆಥರ್ ಮತ್ತು ಕನ್ನಡ ಜಾನಪದ ವಿದ್ವಾಂಸರು ಸಹ. ಎಲ್ ನಾಗೇಗೌಡರ ಬಗ್ಗೆ ಹೇಳೋದಾದರೆ, ಇವರು ಇಂಡಿಯನ್ ಸಿವಿಲ್ ಸರ್ವೆಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಜಾನಪದ ಲೋಕದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಅವ್ರು ಯಾವುದೋ ಒಂದು ಮ್ಯೂಸಿಯಂ ಮಾಡಬೇಕು, ಈ ಥರ ಎಲ್ಲ ಕಲ್ಚರ್ಸು ಒಂದೇ ಕಡೆ ಇರಬೇಕು ಅಂತ ಅಂದ್ಕೊಂಡು ಅವ್ರು ಈ ಜಾನಪದ ಲೋಕನ ಸೃಷ್ಟಿ ಮಾಡ್ತಾರೆ. ಇವರು ಹಲವಾರು ಕತೆ ನಾವೆಲ್ಸನ್ನು ಬರೆದಿದ್ದಾರೆ. ಅದರಲ್ಲಿ ದೊಡ್ಡ ಮನೆ, ಸೊನ್ನೆಗೆ ಸೊನ್ನೆ, ಪ್ರವಾಸಿ ಕಂಡ ಇಂಡಿಯಾ, ಹೀಗೆ ನೂರಾರು ಬುಕ್ಸ್ ಬರೆದಿದ್ದಾರೆ. ಅದಕ್ಕೆ ಆದಷ್ಟು ಅವಾರ್ಡ್ ಸಹ ಅವ್ರು ತೊಗೊಂಡಿದ್ದಾರೆ. ಇಲ್ಲಿ ಜಾಸ್ತಿ ಮಾತಾಡೋದಕ್ಕಿಂತ ನೀವು ನೋಡ್ಕೊಂಬನ್ನಿ, ನಿಮಗೂ ಇಷ್ಟ ಆಗುತ್ತೆ. ಈ ಲೋಕಮಾತಾ ಮಂದಿರದ ಹತ್ರ ಒಬ್ರು ಹಾಡು ಹೇಳ್ತಿದ್ರು, ತುಂಬಾ ಚೆನ್ನಾಗಿ ಹೇಳ್ತಿದ್ರು, ಜಾನಪದ ಹಾಡು. ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರು ಹೇಳಿದ್ರು. ಅವ್ರ ಹೆಸರು ಮಲ್ಲಯ್ಯ ಅಂತ. ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಮುಂದಕ್ಕೆ ಎಲ್ ನಾಗೇಗೌಡರು ಏನೇನು ಯೂಸ್ ಮಾಡ್ತಿದ್ರು, ಯಾವ ಗ್ರಂಥಗಳು ಬರ್ತಿದ್ದಾರೆ, ಅವ್ರ ಫೋಟೋಸು, ಅವ್ರು ಹಾಕಿದ ಬಟ್ಟೆ ಎಲ್ಲ ಸಹ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ನೀವು, ದೊಡ್ಡ ಮನೆ, ಅದರದ್ದು ಮಾನಸ್ಕ್ರಿಪ್ಟ್, ಹಸ್ತಪತ್ರಿಕೆಗಳು, ಯಾವ್ಯಾವ ಕಥೆಗಳು ಬರ್ತಿದ್ದಾರೋ ಅದರದ್ದು ಕೆಲವೊಂದು ಹಸ್ತಪತ್ರಿಕೆ ಸಹ ಇದೆ ಅಲ್ಲಿ. ಮತ್ತು ಅವರು ಹಾಕ್ಕೊಳ್ತಾ ಇದ್ದಂಥ ಬಟ್ಟೆಗಳು, ಅವ್ರು ಬರೆದಂತಹ ಪುಸ್ತಕಗಳು ಪ್ರತಿಯೊಂದು ಇಲ್ಲಿದೆ, ನೋಡ್ಕೊಬನ್ನಿ. ಕೆಲವೊಂದು ಮ್ಯೂಸಿಯಮ್ಸ್ ಒಳಗಡೆ ಕ್ಯಾಮ್ರಾ ಅಲೋ ಮಾಡಿಲ್ಲ. ಸೊ ಕೆಲವೊಂದು ಫೋಟೋಸ್ ತೊಗೊಂಡಿದ್ದೀನಿ, ಅಲ್ಲಲ್ಲಿ ವೀಡಿಯೋಸ್ ಕ್ಲಿಪ್ಸ್ ಹಾಕ್ತೀನಿ. ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡಿ. ನನಗೆ ಅನಿಸಿದ ಪ್ರಕಾರ ನೀವು ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ನೀವು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಕಂಪ್ಲೀಟ್ ವಿಡಿಯೋ ಅಲೋ ಮಾಡಿಲ್ಲ. ಇಲ್ಲಿ ನೀವೇನು ನೋಡ್ತೀರಾ ಆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಪ್ರತಿಯೊಂದು ಹಳೆ ವಿಲೇಜಲ್ಲಿ ಬರ್ತಿದ್ರಲ್ಲ, ಈ ಕೊರವಜ್ಜ, ಬುಡ್ಬುಡ್ಕೆ, ಈ ತೊಗಲ್ ಬೊಂಬೆ ಆಡ್ತಾರಲ್ಲ, ಅವೆಲ್ಲ ಅಲ್ಲಿ ಗೈಡ್ ಇರ್ತಾರೆ. ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಆದಷ್ಟು ಇಲ್ಲಿ ವಿಸಿಟ್ ಮಾಡಿ, ಬಂದು ನೋಡಿ, ನಿಮಗೂ ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟೊಂದು ಇದರಲ್ಲಿ ಡ್ರೆಸ್ ಹಾಕ್ತಾರಲ್ಲ, ಅವರೆಲ್ಲ ನಾವು ರಿಯಲಾಗಿ ನೋಡೇ ಇಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿದೆ. ಆ ಸೊಗಡು ಎಷ್ಟು ನೀಟಾಗಿ ಚೆನ್ನಾಗಿ ತೋರಿಸಿದ್ದಾರೆ.
ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಇನ್ನೂ ಒಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು. ಥ್ಯಾಂಕ್ ಯು.